ಅಷ್ಟಾವಕ್ರರು ಅಂದ್ರೆ ವಿಚಿತ್ರವಾದ ಸ್ವರೂಪ ಅಂತ ಅವರು ದೇಹವೇ ಹಾಗೆ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಮಚಂದ್ರನಂತೆ ಮಾತಾಡ್ತಾ ಇದ್ರು. ಅವರ ಅಂಗಗಳೆಲ್ಲ ಬೇರೆ ಬೇರೆ ಇತ್ತು. ಅದೇ ರೀತಿಯಾಗಿ ಅವ್ರು ಹೇಳ್ತಿದ್ರು. ಈ ರಾಮಚಂದ್ರನ ಹಿಂದ್ಗಡೆ ನಿಂತ್ಕೊಂಡಿದ್ದಾನೆ ಹನುಮಂತ. ಇವನು ಏನ್ ಮಾಡ್ತಿದ್ದಾನಂದ್ರೆ ಅಷ್ಟಾವಕ್ರರು ಹೇಗೆ ಅಂಗಚೇಷ್ಟೆಯನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಇವನು ಸಹ ಅಂಗಚೇಷ್ಟೆಯನ್ನು ಮಾಡ್ತಿದ್ದಂತೆ. ಹಾಗಾಗಿ ಸ್ವಭಾವೋ ದುರತಿಕ್ರಮ. ಕಡೆಗೆ ಅಷ್ಟಾವಕ್ರ ಮುನಿಗಳು ಹೇಳಿದ್ರು, ನಿನ್ನ ಬಂಟಮಾರ ಹೀಗೆ ಈ ರೀತಿಯಾಗಿ ತನ್ನನ್ನು ಹೀಯಾಳಿಸ್ತಾ ಇದ್ದಾನೆ ಅಂತ ರಾಮಚಂದ್ರ ಅಂತ ಹೇಳಿದಾಗ ರಾಮಚಂದ್ರ ಏನ್ ಹೇಳ್ತಂತೆ, ಹನುಮಂತನ ಸ್ವಭಾವವೇ ಹಾಗೆ. ಹಾಗಾಗಿ ಸ್ವಭಾವೋ ದುರತಿಕ್ರಮ. ಯಾವ ಸ್ವಭಾವವನ್ನು ನಾವು ಬೆಳೆಸಿಕೊಳ್ತೇವೋ ಅದೇ ಸ್ವಭಾವ ಜನ್ಮದಾರಭ್ಯ ಮರಣ ಪರ್ಯಂತ ನಮಗಿರ್ತದೆ. ಹಾಗಾಗಿ ಸ್ವಭಾವವನ್ನು ಬದಲಾವಣೆ ಮಾಡಬೇಕಾದ್ರೆ ನಾವು ಸಂಸ್ಕಾರವಂತರಾಗಬೇಕು. ಇಲ್ಲಿ ಹೋದರೆ ಸ್ವಭಾವ ಹೇಳುವಂಥದ್ದು ನಮಗೆ ಕೆಟ್ಟ ಮಾರ್ಗವನ್ನು ತೋರಿಸ್ತೇವೆ. ಒಳ್ಳೆಯ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಮಗೆ ಏನಾಗುತ್ತೆ, ಒಳ್ಳೆಯ ಮಾರ್ಗ ದೊರೀತದೆ. ಹಾಗಾಗಿ ಆ ಸ್ವಭಾವ ದುರತಿಕ್ರಮ. ಯಾರು ಕೆಟ್ಟ ಸ್ವಭಾವ ಇದೆಯೋ ಅವರಿಗೆ ಏನಾಗ್ತದೆ, ಕಷ್ಟ ಬರ್ತದೆ. ಒಳ್ಳೆಯ ಸ್ವಭಾವವನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯ ಮಾರ್ಗವನ್ನು ಶ್ರೀರಾಮಚಂದ್ರ ತೋರಿಸ್ತಾನೆ. ಈ ರೀತಿಯಾಗಿ ಸಮಯ ಬಹಳ ಬೇಕು ರಾಮನ ಬಗ್ಗೆ ಹೇಳುವುದಾದರೆ. ರಾಮನ ಆದರ್ಶ ಗುಣಗಳೇ ಬಹಳ ಇದೆ. ಆದರೂ ಸಹ ಕ್ಲುಪ್ತವಾದಂತಹ ಸಮಯದಲ್ಲಿ ರಾಮನ ಆದರ್ಶ ಗುಣಗಳನ್ನು ನಾವು ಭಾರತೀಯರಾಗಿ ಈ ಒಂದು ಜನ್ಮದಲ್ಲಿ ನಾವು ಹುಟ್ಟಿದ ಸಾರ್ಥಕ ಕ್ಷಣಗಳನ್ನು ಪಾವನ ಮಾಡಿಕೊಳ್ಬೇಕಾದ್ರೆ ಆ ರಾಮಚಂದ್ರನ ಆದರ್ಶ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಮತ್ತೆ ಆ ದೇಶಕ್ಕಾಗಿ ನಾನು ಮೊದಲೇ ದೇಶಕ್ಕಾಗಿ ನಾವು ಏನನ್ನು ಕೊಡ್ತೇವೆ ನೋಡಿ. ನಾವು ಏನೂ ಕೊಡುವುದಿಲ್ಲ ದೇಶಕ್ಕಾಗಿ. ಏನು ಕೊಡ್ತಾ ಇದ್ದೇವೆ? ಏನೂ ಇಲ್ಲ. ಹಾಗಾಗಿ ದೇಶಕ್ಕಾಗಿ ನಾವು ನಮ್ಮದಾದಂತಹ ಸೇವೆಯನ್ನು ಮಾಡಬೇಕು. ಯಾವುದೇ ರೂಪದಲ್ಲಿ ಇರಲಿ ಸಮಾಜಕ್ಕಾಗಿ ಸೇವೆಯನ್ನು ಮಾಡಬೇಕು. ಈ ರೀತಿಯಾಗಿದ್ದಾಗ ಮಾತ್ರ ಏನಾಗುತ್ತೆ ಅಂದರೆ ದೇಶವು ಬೆಳೆಯುವುದರ ಜೊತೆಯಲ್ಲಿ ನಾವು ಬೆಳೀತೇವೆ. ಹಾಗಾಗಿ ರಾಮನ ಆದರ್ಶ ಗುಣಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು. ರಾಮರಕ್ಷಾ ಸ್ತೋತ್ರದಲ್ಲಿ ನೀವು ಓದುವುದಾದ್ರೆ ಎಲ್ಲದೂ ಇದೆ ಅದರೊಳಗೆ. ಇಡೀ ರಾಮಚಂದ್ರನ ಕಥೆಯೇ ಇದೆ. ಕಷ್ಟ ಬಂದಾಗ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಹೋಗಬೇಕು. ಹಾಗಾಗಿ ಅವನನ್ನ ರಾಮಾಯ, ರಾಮಭದ್ರಾಯ, ರಾಮಚಂದ್ರಾಯ ಹೀಗೆ ಕರೆದಂತೆ. ಒಬ್ಬರು ರಾಮ ಅಂತ ರಾಮ ಅಂತ ಕರೆದಂತೆ, ಇಲ್ಲ ರಾಮಭದ್ರಾಯ, ಆಮೇಲೆ ಸೀತಾಪತೇ ನಮಃ, ಈ ಸೀತಾಪತಿ ಅಂತ ಕರೆದಂತೆ, ಇದು ಒಳ್ಳೆಯದು ಅಂತ. ಹೀಗೆ ಅನೇಕ ಹೆಸರನ್ನು ಕರೆದರು. ಹಾಗಾಗಿ ಅವರ ಗುಣಗಳನ್ನು ನಾವು ಪರಿಪಾಲನೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಮಹತ್ವ ಇದೆ ಅಂತ ಹೇಳ್ತಾ ಒಂದು ಅವಕಾಶವನ್ನು